ಭಿದ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇವಾತ್ಮನೀಶ್ವರೇ. ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದ 22ನೇ ಈ ಶ್ಲೋಕವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಅದರ ಸಾರಾಂಶವನ್ನು ನೋಡಿದ್ದೀವಿ, ಸರಳವಾದ ಭಾವಾರ್ಥವನ್ನು. ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೆ ವರ್ಣಿಸಿರುವಂಥ ಅರ್ಥವನ್ನು ಕೂಡ ನೋಡ್ತಾ ಇದ್ದೇವೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಜೀವ ಮತ್ತು ಈಶ್ವರ ನಡುವಿನ ಭೇದವನ್ನು ಅನೇಕ ಪ್ರಮಾಣಗಳ ಮೂಲಕ ಸಮರ್ಥಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವು ಪ್ರಮಾಣಗಳನ್ನು ಕಳೆದ ದಿವಸ ನೋಡಿದ್ದೀವಿ. ಯತ್ರ ಹಿ ದ್ವೈತಮಿವ ಭವತಿ ಅನ್ನುವವರೆಗೆ ಅಥರ್ವಣ ಉಪನಿಷತ್ತಿನ ಮಾತದು. ಅದರ ಮುಂದೆ ನಾವು ನೋಡಬೇಕಾದದ್ದು ಅನ್ಯಮೀಶಸ್ಯ ಮಹಿಮಾನಮಿತಿ ಅನ್ನುವ ಮಾತು. ಇದು ಕೂಡ ಅಥರ್ವಣ ಉಪನಿಷತ್ತಿನ ಮಾತೆ. ಅಥರ್ವಣ ಉಪನಿಷತ್ತಿನಲ್ಲಿ ದ್ವಾಸುಪರ್ಣ ಸವಿಜಾ ಸಖಾಯ ಅನ್ನುವ ಮಂತ್ರ ಏನಿದೆ ಅದನ್ನು ಕೂಡ ಆಚಾರ್ಯರು ಉದ್ಧರಿಸಿದ್ದಾರೆ. ಅದು ಮುಂದೆ ಬರೋದಿದೆ. ಅದಕ್ಕಿಂತ ಅದರ ನಂತರ ಉಪನಿಷತ್ತಿನ ಕ್ರಮದಲ್ಲಿ ಅದರ ನಂತರ ಬರುವ ಮಂತ್ರವೇ ಜುಷ್ಟಂ ಯದಾ ಪಶ್ಚಿತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ ಅಂತ. ಅಲ್ಲಿರುವ ಪೂರ್ಣ ಮಂತ್ರ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನೋ ಅನೀಶಯ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ ಅಂತ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ, ಒಂದೇ ವೃಕ್ಷ. ಆ ವೃಕ್ಷದಲ್ಲಿ ಈ ಪುರುಷ ಜೀವನು ಕೂಡ ಇದ್ದಾನೆ, ಪರಮಾತ್ಮ ಅಂತೂ ಇದ್ದೇ ಇದ್ದಾನೆ. ಅನೀಶಯ ಅಂದರೆ ಹರಿಚ್ಛಯ. ವಾಮನ ಪಂಡಿತರ ಟೀಕಾ ಓದ್ತಾ ಇದ್ದೇನೆ ನಾನು. ಬೇರೆ ಅರ್ಥನೂ ಇರಬಹುದು. ಭಗವಂತನ ಇಚ್ಛೆಯಿಂದ ಮುಹ್ಯಮಾನಃ, ನಾನಾ ಥರದ ಶೋಕಗಳಿಗೆ ಒಳಗಾಗಿ ಅವನು ದುಃಖ ಪಡ್ತಾ ಇರ್ತಾನೆ. ಅನೀಶಯ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ. ಜುಷ್ಟ ಅಂದರೆ ಸೇವಿತ ಅಂತ ಅರ್ಥ. ಯಾರಿಂದ ಸೇವಿತ ಅಂದರೆ ಎಲ್ಲ ದೇವತೆಗಳಿಂದಲೂ ಇವನು ಸೇವಿತನಾಗ್ತಾನೆ ಈ ಭಗವಂತ. ಮತ್ತೆ ಅನ್ಯಂ, ಈ ಭಗವಂತನಿಗಿಂತ ಈ ಜೀವನಿಗಿಂತ ಭಿನ್ನನಾದಂತಹ ಪರಮಾತ್ಮನನ್ನು ಕಂಡಾಗ ಅಸ್ಯ ಅಂತಿದೆ. ಅಸ್ಯ ಈ ಜೀವನ ಈಶಂ ಒಡೆಯನಾದ ಭಗವಂತನನ್ನು ತನಗಿಂತ ಭಿನ್ನನಾಗಿ ಕಂಡಾಗ, ಮಹಿಮಾನಂ ಅವನ ಮಹಾಮಹಿಮೆಯನ್ನು ಕೂಡ ಸಾಕ್ಷಾತ್ಕರಿಸಿಕೊಂಡಾಗ, ವೀತಶೋಕಃ ಆವಾಗ ಈ ಸಾಧಕ ತನ್ನ ದುಃಖವನ್ನೆಲ್ಲ ಕಳ್ಕೋತಾನೆ ಅಂತ ಬಂದಿದೆ. ಇಲ್ಲಿ ವಸ್ತುತಃ ಹೇಳಬೇಕಾದದ್ದು ಭಗವಂತನಿಗಿಂತ ಜೀವ ಭಿನ್ನನಾಗಿದ್ದಾನೆ, ಜೀವನಿಗಿಂತ ಭಗವಂತ ಭಿನ್ನನಾಗಿದ್ದಾನೆ ಅನ್ನೋದನ್ನು ಮಾತ್ರ. ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಂತ ಅಷ್ಟು ಹೇಳಿದರೆ ಸಾಕಾಗಿತ್ತಿಲ್ಲಿ. ಅದನ್ನೇ ಯಾದವಾರ್ಯರು ಹೇಳಿದ್ದಾರೆ. ಭೇದ ತೋರಿಸ್ಲಿಕ್ಕೆ ಅಷ್ಟು ಸಾಕಾಗಿತ್ತು. ಆದರೆ ಆ ಭೇದವನ್ನು ತಿಳ್ಕೊಂಡು ಭಗವಂತನ ಮಹಿಮೆಯನ್ನು ತಿಳ್ಕೊಂಡದ್ದಾದರೆ ಅದರಿಂದ ಸಿಗುವ ಫಲ ಏನು ಅನ್ನುವುದನ್ನು ಈ ಮಂತ್ರದಲ್ಲಿ ಹೇಳಿದ್ದಾರೆ. ಆಚಾರ್ಯರು ಅದಕ್ಕಾಗಿ ಭೇದ ಜ್ಞಾನದ ಫಲವನ್ನು ತಿಳಿಸ್ತಾ ಇದ್ದಾರೆ. ವೀತಶೋಕಃ, ಎಲ್ಲ ಥರದ ದುಃಖವನ್ನು ಕೂಡ ಕಳ್ಕೋತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಭಗವಂತನ ಮಹಿಮಾಜ್ಞಾನ ಮತ್ತು ಭೇದಜ್ಞಾನ ಅನ್ನೋದೆರಡೂ ಕೂಡ ಮೋಕ್ಷ ಸಾಧನ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಆಚಾರ್ಯರು ಅನ್ಯಮೀಶಮಸ್ಯ ಮಹಿಮಾನಂ ಅಂತ ಶಬ್ದವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಅದರ ನಂತರ ಇರುವುದು ಅನಶ್ನನ್ಯೋ ಅಭಿಚಾಕಶೀತಿ ಅಂತ ಪ್ರಸಿದ್ಧವಾದಂಥ ಮಂತ್ರ. ಅದು ಅಲ್ಲೇ ಹಿಂದಿನ ಮಂತ್ರ. ಈಗ ನಾವು ನೋಡಿದ್ದು ಜುಷ್ಟಂ ಯದಾ ಪಶ್ಯತಿ ಅಂತ, ಇದು 2ನೇ ಮಂತ್ರ. ಇದರ ಮುಂಚಿನ ಮಂತ್ರವೇ ದ್ವಾಸಪರ್ಣ ಸೈಜಾ ಸಖಾಯ ಅಂತ. 2 ಹಕ್ಕಿಗಳು ಈ ಜಗತ್ತೆಂಬ ಗಿಡದಲ್ಲಿ ಅಥವಾ ದೇಹವೆಂಬ ಗಿಡದಲ್ಲಿ ಇವೆ. ಅವು ಸಯುಜವು, ಯಾವ ಕಾಲದಿಂದಲೂ ಜೊತೆಗೇ ಇರುವಂಥವು, ಮತ್ತು ಪರಸ್ಪರ ಮಿತ್ರರು ಕೂಡ. ಒಂದೇ ವೃಕ್ಷವನ್ನು ಅವು ಅಪ್ಪಿಕೊಂಡು ಕೂತ್ಕೊಂಡಿವೆ. ಅವುಗಳಲ್ಲಿ ಒಂದು ಪಿಪ್ಪಲಂ ಸ್ವಾದ್ವತ್ತಿ, ತನ್ನ ಕರ್ಮದ ಫಲವನ್ನು ಭೋಗಿಸ್ತಾ ಇದೆ.
ಇನ್ನೊಂದು ತನ್ನ ಕರ್ಮದ ಫಲವನ್ನೇನು ಅನುಭವಿಸ್ತಾ ಇಲ್ಲ. ಯಾಕೆಂದರೆ ಯಾವುದೇ ಕರ್ಮವನ್ನು ಮಾಡಿ ಅದರ ಫಲವನ್ನು ಅನುಭವಿಸಬೇಕಾದ ಅಗತ್ಯ ಆ ಪರಮಾತ್ಮನಿಗಿಲ್ಲ. ಹೀಗಿಲ್ಲಿ ಆ ಜೀವ ಮತ್ತು ಪರಮಾತ್ಮರ ನಡುವಿನ ವ್ಯತ್ಯಾಸವನ್ನು ಶ್ರುತಿ ಹೇಳ್ತಾ ಇದೆ. ಅಂತ ಅಗಾಧವಾದ ವ್ಯತ್ಯಾಸ ಇರುವುದರಿಂದ ಅವರಿಬ್ಬರು ಭಿನ್ನರು ಅಂತ ಶ್ರುತಿಯ ತಾತ್ಪರ್ಯ ನಮಗೆ ಗೊತ್ತಾಗ್ತದೆ. ಛಾಯಾತಪವು ಬ್ರಹ್ಮವಿದೋ ವದಂತಿ. ಇದು ಕಾಠಕೋಪನಿಷತ್ತಿನ ಮಾತು. ಬ್ರಹ್ಮಜ್ಞಾನಿಗಳು ಏನು ಅಭಿಪ್ರಾಯ ಪಡ್ತಾರೆ, ಏನು ಉಪಾಸನೆ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಋತಂ ಪಿಬಂತವು, ಈ ಸುಖದ ಸಾರವನ್ನು ಸ್ವೀಕಾರ ಮಾಡುವಂತಹ ಭಗವಂತನ ಎರಡು ರೂಪಗಳು ನಮ್ಮ ದೇಹದೊಳಗಿವೆ, ರೂಪ ವಿಶೇಷವು. ಥೌ ಛಾಯಾತಪವು, ಅವು ನೆರಳಿನಂತೆ ಮತ್ತು ಬಿಸಿಲಿನಂತೆ ಇವೆ ಅಂತ. ಸಜ್ಜನರಿಗೆ ಅವು ನೆರಳಿನಂತಿವೆ, ಹಾಗೆ ದುರ್ಜನರಿಗೆ ಅವು ಬಿಸಿಲಿನಂತಿವೆ. ವಿದ್ವದ್ ಅವಿದುಷೋಹೋ ಸುಖ ದುಃಖ ಪ್ರದವು ಅಂತ ಹೀಗೆ ಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಹೀಗೆ ಜೀವನಿಗೆ ಸುಖ ಮತ್ತು ದುಃಖಗಳನ್ನ ಎರಡನ್ನೂ ಕೊಡುವುದು ಆ ಭಗವಂತನ ಲಕ್ಷಣ. ಆದ್ದರಿಂದ ಆತ ಇವರಿಗಿಂತ ಭಿನ್ನ ಅಂತ ಈಗ ನಮಗೆ ಗೊತ್ತಾಗ್ತದೆ. ಇದೊಂದು ಕಾಠಕೋಪನಿಷತ್ತಿನ ಮಾತು. ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ಅಂತನ್ನುವುದು ಮುಂದಿನ ಮಾತು. ಇದು ಕಾಠಕೋಪನಿಷತ್ತಿನಲ್ಲೂ ಇದೆ, ಹಾಗೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲೂ ಕೂಡ ಈ ಮಂತ್ರ ಕಂಡು ಬಂದಿದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ಅಂತ ಹೀಗೆ ಆ ಮಂತ್ರ ಕಂಡು ಬರ್ತದೆ. ಈ ಒಬ್ಬನೇ ಭಗವಂತ, ಅವನಿರುವವನು ಈ ಅನೇಕ ಜೀವರಿಗೆ ಎಲ್ಲ ಕಾಮನೆಗಳನ್ನು ಕೂಡ ಈಡೇರಿಸ್ತಾನೆ. ಹೀಗೆ ಈಶ್ವರಸ್ಯ ಜೀವ ಕಾಮಿತಕರತ್ವೇನ ಭೇದ, ಜೀವರಿಗೆ ಬೇಕಾದ್ದೆಲ್ಲವನ್ನೂ ಅವನು ಕೊಡ್ತಾನೆ ಅಂತ ಭೇದವನ್ನು ವರ್ಣಿಸಿದ್ದಾರೆ. ಇದ್ರ ಮುಂದೆ ಸತ್ಯಸ್ಸೋ ಅಸ್ಯ ಮಹಿಮಾ ಗಣೇಶವೋ ಯಜ್ಞೇಶು ವಿಪ್ರರಾಜ್ಯ ಅಂತ. ಇದು ಋಗ್ವೇದದಲ್ಲಿ ಬಂದಿರುವಂಥ ಮಂತ್ರ. ಅಸ್ಯ ಮಹಿಮಾ, ಈ ಭಗವಂತನ ಮಹಿಮೆ ಸತ್ಯವಾಗಿದೆ. ಇದನ್ನ ಸತ್ಯವಾದ ಈ ಮಹಿಮೆಯನ್ನೇ ನಾನು ವಿಪ್ರರಾಜ್ಯ, ಜ್ಞಾನಿಗಳ ಒಂದು ಸಮಾಗಮದಲ್ಲಿ, ಯಜ್ಞ ಅಥವಾ ಸ್ವಾಧ್ಯಾಯ ಪ್ರವಚನ ರೂಪವಾದಂಥ ಯಜ್ಞ ಅಂಥ ಒಂದು ಪ್ರಸಂಗದಲ್ಲಿ ಶವಃ ಸುಖವನ್ನು ಅಪೇಕ್ಷಿಸಿ ಹೀಗೆ ಭಗವಂತನ ಮಹಿಮೆಯನ್ನು ವರ್ಣಿಸಿದರೆ ಹೇಳುವವರಿಗೂ ಕೇಳಿರಿಗೂ ಎಲ್ಲಿಗೂ ಕೂಡ ಎಣೆ ಇಲ್ಲದ ಸುಖ ಸಿಗೋದರಿಂದ ಆ ಸುಖವನ್ನು ಬಯಸಿ ನಾನು ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತೇನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಹೀಗೆ ಭಗವಂತನನ್ನ ಸಗುಣ ಅಂತ ವರ್ಣನೆ ಮಾಡಿದ್ದಾರೆ. ಮತ್ತು ಆ ಭಗವಂತ ಸ್ತುತ್ಯನಾಗಿದ್ದಾನೆ, ಸಾಧಕ ಸ್ತೋತ್ರ ಆಗಿದ್ದಾನೆ. ಈ ಎರಡು ಧರ್ಮಗಳಿರುವುದರಿಂದ ಅವರಲ್ಲಿ ಭೇದ ಇದೆ ಅಂತ ಕೂಡ ಗೊತ್ತಾಗ್ತದೆ. ಸತ್ಯಮೇನ ಮನು ವಿಶ್ವೇ ಮದಂತಿ ರಾತಿಂ ದೇವಸ್ಯ ಗೃಣತೋ ಮಘೋನಃ ಅಂತ ಅದ್ರ ಮುಂದೆ ಬರುವಂತಹ ಮಂತ್ರ. ಈ ಭಾಗವತ ತಾತ್ಪರ್ಯದ ಕೆಲವು ಪುಸ್ತಕಗಳಲ್ಲಿ ಸತ್ಯಮೇನ ಮನು ವಿಶ್ವೇ ಮದಂತಿ ಅಂತ ಇಷ್ಟು ಮಾತ್ರ ಕಾಣಿಸ್ತದೆ. ಅದ್ರ ಮುಂದೆ ಬಂದಿರುವಂಥ ರಾತಿಂ ದೇವಸ್ಯ ಗೃಣತೋ ಮಘೋನಃ ಅಂತ ಅನ್ನೋದು ಮುದ್ರಿತ ಆಗಿಲ್ಲ. ಅಲ್ಲಿ ಹಾಗೊಂದು ದೋಷ ಇದೆ ಅಷ್ಟೇ. ವಾಸ್ತವಿಕವಾಗಿ ಅದು ಕೂಡ ಮುದ್ರಿತ ಆಗಬೇಕಾಗಿತ್ತು. ಅದನ್ನು ಭಾಗವತ ತಾತ್ಪರ್ಯದ ಎಲ್ಲ ವ್ಯಾಖ್ಯಾನಕಾರರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಸತ್ಯಂ, ಸತ್ಯ ಸ್ವರೂಪನಾದ ನಿರ್ದುಃಖ ಗುಣಪೂರ್ಣನಾದ ಆ ಭಗವಂತನನ್ನ, ಈ ಭಗವಂತನನ್ನ ಅವನನ್ನು ಅನುಸರಿಸಿಯೇ, ಅವನ ಅನುಗ್ರಹದಿಂದಲೇ ವಿಶ್ವೇ ಎಲ್ಲ ಪ್ರಾಣಿನ ಎಲ್ಲ ಜೀವರು ಕೂಡ ಮದಂತೆ ಸುಖ ಪಡ್ತಾರೆ. ಹೀಗೆ ಭಗವಂತ ಉಪಜೀವ್ಯ, ಎಲ್ಲರಿಂದಲೂ ಕೂಡ ಅವಲಂಬಿಸಲ್ಪಟ್ಟವನು, ಉಳಿದವರೆಲ್ಲರೂ ಅವನನ್ನು ಅವಲಂಬಿಸಿ ಬದುಕುವಂಥವರು. ಹೀಗೆ ಬಂದಿದೆ. ಆದ್ದರಿಂದ ಅವರಿಬ್ಬರು ಭಿನ್ನರಾಗಿದ್ದಾರೆ ಅಂತಲೇ ಗೊತ್ತಾಗ್ತದೆ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಅನುಮದಂತಿ ಇತಿ ಉಪಜೀವಕ ಭಾವೋಕ್ತಿಯ ಭೇದಲಾಭ ಅಂತಷ್ಟೇ ಕೊಟ್ಟಿದ್ದಾರೆ. ಆದರೆ ಪೂರ್ಣ ಮಂತ್ರ ಇದೆಯಲ್ಲ, ರಾತಿಂ ದೇವಸ್ಯ ಗೃಣತೋ ಮಘೋನಃ ಅಂತ, ಅದರ ಅರ್ಥವನ್ನು ಯಾಕೋ ಯಾದವಾರ್ಯರು ಕೊಟ್ಟಿಲ್ಲ. ಪ್ರಾಯ ಯಾದವಾರ್ಯರ ಹಿಂದೆ ಬರೆದಿದ್ರು ಕೂಡ ಅದೆಲ್ಲಿ ತಪ್ಪಿ ಹೋಗಿದೆಯೇನೋ ಕೆಲವು ವಾಕ್ಯಗಳಲ್ಲಿ, ಕೆಲವು ಮುದ್ರಣಗಳಲ್ಲಿ. ಆದರೆ ಅದು ಕೂಡ ಆಚಾರ್ಯರು ಉದ್ಧರಿಸಿದ ಭಾಗವೇ. ಆದ್ದರಿಂದ
ಅದಕ್ಕೆ ಬೇರೆ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ನಾವು ಅರ್ಥ ನೋಡಬೇಕು. ರಾತಿಂ ದೇವಸ್ಯ ಗೃಣತೋ ಮಘೋನಃ ಅಂತ ಹೀಗೆ. ಗೃಣತಃ ದೇವಸ್ಯ ಮಘೋನಃ ರಾತಿಂ. ಗೃಣತಃ ಭಗವಂತನನ್ನು ಸ್ತುತಿಸ್ತಾ ಇರುವಂಥ ದೇವನಾದ ಮಘವ ಅಂದರೆ ಈ ದೇವರಾಜ ಇಂದ್ರ ಅಥವಾ ಮುಖ್ಯ ಪ್ರಾಣ, ಇವನಿಗೆ ರಾತಿ ಅಂದರೆ ಮಿತ್ರನಾದವನು ಅಂತ ಅರ್ಥ ಬರೆದಿದ್ದಾರೆ. ಅಥವಾ ರಾತಿ ಅನ್ನೋ ಶಬ್ದಕ್ಕೆ ಇಷ್ಟಾರ್ಥದಾಯಕ ಅಂತನೋ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅಂತೂ ಈ ಭಾಗವತ ತಾತ್ಪರ್ಯದ ಒಂದು ವ್ಯಾಖ್ಯಾನದ ಅರ್ಥವನ್ನು ಈಗ ಹೇಳಿದೆ. ಅಂಥ ಭಗವಂತನನ್ನು ಅವಲಂಬಿಸಿ ಎಲ್ಲರೂ ಕೂಡ ಸುಖ ಪಡ್ತಾರೆ ಅಂತ ಅದರ ತಾತ್ಪರ್ಯ. ಅದರ ನಂತರ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ, ಇದೆಲ್ಲವೂ ಕೂಡ ಗುರುತಿರುವಂಥದ್ದು ಪುರುಷ ಸೂಕ್ತದ ಮಂತ್ರ ಇದು. ಪೂರ್ವೇ ಸಾಧ್ಯಾ ದೇವಾಹ ಸಂತಿ, ಹಿಂದಿನ ಸಾಧ್ಯ ದೇವತೆಗಳು ಅಲ್ಲಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸಾಧ್ಯ ದೇವತೆಗಳು ಅಂದರೆ ಸಾಧ್ಯರುವಂಥ ಒಂದು ಗಣ ಅಂತ ಮಾತ್ರ ನಾವು ಅರ್ಥ ಇಟ್ಕೋಬಾರದು. ಸಾಧ್ಯರು ಅಂದರೆ ಹಿಂದಿನ ಎಲ್ಲ ದೇವತೆಗಳು, ಅನೇಕ ದೇವತೆಗಳ ಗಣಗಳಿವೆ. ಆ ಗಣಗಳೆಲ್ಲವೂ ಕೂಡ ಹಿಂದಿನ ಯುಗಗಳಲ್ಲೂ ಇದ್ದವು, ಈಗಿನ ಯುಗಗಳಲ್ಲೂ ಇರ್ತವೆ, ಮುಂದಿನ ಕಲ್ಪಗಳಲ್ಲೂ ಕೂಡ ಅವಿದ್ದೇ ಇರ್ತವೆ. ಹಿಂದಿನವರು ಮುಕ್ತರಾದರೆ ಅವರ ಸ್ಥಾನಕ್ಕೆ ಮತ್ತೊಂದು ದೇವತೆಗಳ ಗುಂಪು ಬರ್ತದೆ. ಇವರು ಮುಕ್ತರಾದರೆ ಅವರ ಸ್ಥಾನಕ್ಕೆ ಮತ್ತೊಂದು ದೇವತೆಗಳ ಗುಂಪು ಬರ್ತದೆ. ಹೀಗೆ ಅದರ ತಾತ್ಪರ್ಯ. ತೇ ಹನಾಕಂ ಮಹಿಮಾನಸ್ಸಟಂತೆ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಹ ಅಂತ ಮಂತ್ರ. ಸಚಂತೆ ಅಂತ ಯಜುರ್ವೇದದಲ್ಲಿ, ಸಚಂತ ಅಂತ ಋಗ್ವೇದದಲ್ಲಿ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿರ್ಬೋದು. ಅಂತೂ ಒಂದು ಋಗ್ವೇದದ್ದು ಒಂದು ಯಜುರ್ವೇದದ್ದು ಅಂತ ಅನ್ನೋದು ಮುಖ್ಯ. ನಾಕ ಅಂದರೆ ದುಃಖರಹಿತನಾದಂಥ ಭಗವಂತ ಅಥವಾ ದುಃಖರಹಿತವಾದಂಥ ಮೋಕ್ಷವೆಂಬ ಆ ಲೋಕ. ಯತ್ರ ಅಂದರೆ ನಾಕಶಬ್ದವಾಚ್ಯನಾದ ನಿರ್ದುಃಖ ಸ್ವರೂಪನಾದ ವಿಷ್ಣುವಿನಲ್ಲಿ ಎಲ್ಲ ದೇವತೆಗಳು ಕೂಡ ಇರ್ತಾರೆ. ಈ ಕಲ್ಪದಲ್ಲಿ ಮುಕ್ತರಾದವರೆಲ್ಲರೂ ಸಚಂತೆ ಆ ಭಗವಂತನನ್ನು ತಲುಪ್ತಾರೆ, ಭಗವಂತನಲ್ಲಿ ಆಶ್ರಿತರಾಗಿರ್ತಾರೆ ಅಂತ ಅದರ ತಾತ್ಪರ್ಯ. ವಿಷ್ಣುವು ಸಾಯುಜ್ಯ ರೂಪ ಮೋಕ್ಷೋಕ್ತಿಯ ಭೇದ ಸಿದ್ಧಿ. ವಿಷ್ಣುವಿಗೆ ಮತ್ತೆ ಆ ದೇವತೆಗಳಿಗೆ ಭೇದ ಸಿಗ್ತದೆ. ಹೇಗೆ ಅಂದರೆ ಅವರು ಸಾಯುಜ್ಯ ಮುಕ್ತಿಯನ್ನು ಪಡಿತಾರೆ ಅಂತ ಬಂದಿದೆ. ಸಾಯುಜ್ಯ ಮುಕ್ತಿಯನ್ನು ಪಡಿತಾರೆ ಅಂತ ಹೇಳಿರುವುದರಿಂದ ಆ ಮೋಕ್ಷದಾತೃವಾದ ವಿಷ್ಣುವಿಗೂ ಮೋಕ್ಷವನ್ನು ಪಡೆಯುವಂತಹ ದೇವತೆಗಳಿಗೂ ಭೇದ ಇದೆ ಅಂತ ಅನ್ನೋದು ಅಲ್ಲಿ ತಿಳಿದು ಬರ್ತದೆ. ಈಗ ನಾನು ಓದಿದ್ದು ಯಾದವಾರ್ಯರ ವ್ಯಾಖ್ಯಾನ. ನಾಕ ಅನ್ನೋ ಶಬ್ದಕ್ಕೆ ಮೋಕ್ಷ, ನಿರ್ದುಃಖ ರೂಪವಾದ ಮೋಕ್ಷ ಅಂತ ಅರ್ಥವನ್ನು ಬರೆದಿದ್ದಾರೆ ಪ್ರಬೋಧಿನಿಕಾರರು. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಪೂರ್ವೇ ಮುಕ್ತಾ ಸಾಧ್ಯಾ ದೇವಾಶ್ಚ, ಎಲ್ಲ ದೇವತೆಗಳು ಅಲ್ಲಿದ್ದಾರೆ ಅಂತ ಅದರ ತಾತ್ಪರ್ಯ ಬರ್ತದೆ. ಸಾಧ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ನಾವು ವಿಚಾರ ಮಾಡಬೇಕಾದದ್ದು. ಸಾಧ್ಯರು ಅಂದರೆ ತನ್ನಾಮಕಾಹ ಅಸ್ಮಿನ್ ಕಲ್ಪೇ ಮುಕ್ತಾಹ ದೇವಾಹ. ಸಾಧ್ಯ ಎಂಬುದೊಂದು ಗಣ, ದೇವತೆಗಳ ಗಣ ಅದೊಂದು. ಇದು ಯಾದವಾರ್ಯರ ಮಾತಿನಲ್ಲಿ ಕಾಣಿಸ್ತದೆ. ತನ್ನಾಮಕಾಹ ದೇವಾಹ ಅಂತ. ಸಾಧ್ಯ ಅಂದರೆ ದೇವಾಹ ಅಂತ ಕಾಣಿಸ್ತದೆ ಭಾಗವತ ತಾತ್ಪರ್ಯದ ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ. ಆಚಾರ್ಯರು ಒಂದು ಕಡೆ ಶಬ್ದ ನಿರ್ಣಯ ಅನ್ನುವ ಗ್ರಂಥವೊಂದನ್ನು ಉದ್ಧರಿಸಿ ಹೀಗೆ ಒಂದು ನಿರ್ಧಾರ ಹೇಳ್ತಾರೆ. ಆದಿತ್ಯ ವಸವೋ ರುದ್ರಾಹ ವಿಶ್ವೇರ್ಭವ ಇತ್ಯಪಿ ಸರ್ವದೇವ ಸಮಾಖ್ಯಾಚ ದ್ವಾದಶಾಷ್ಟಾದಿಕೇಶ್ವಪಿ ಅಂತ ಶಬ್ದ ನಿರ್ಣಯ. ಆದಿತ್ಯ ಅಂದರೆ ಕೇವಲ 12 ಜನ ಆದಿತ್ಯರಲ್ಲ, ಎಲ್ಲ ದೇವತೆಗಳು ಅಂತಲೂ ಅರ್ಥ. ಎರಡರ್ಥವೂ ಇದೆ. ಹಾಗೆ ವಸುಗಳು ಅಂದರೆ ಅಷ್ಟವಸುಗಳು ಹೌದು, ಎಲ್ಲ ದೇವತೆಗಳು ಅಂತಲೂ ಹೌದು. ರುದ್ರಾಹ ಅಂದರೆ ಎಲ್ಲ ದೇವತೆಗಳು ಹೌದು, ಹಾಗೆ ಏಕಾದಶಿ ರುದ್ರರು ಹೌದು. ವಿಶ್ವೇ ದೇವತೆಗಳು ಅಂದರೆ 10 ಜನ ವಿಶ್ವೇ ದೇವತೆಗಳು ಹೌದು, ಒಟ್ಟು ಎಲ್ಲ ದೇವತೆಗಳು ಅಂತಲೂ ಅರ್ಥ. ಋಭವ, ಋಭು ಅನ್ನುವ 3 ಜನ ದೇವತೆಗಳು ಹೌದು, ಎಲ್ಲ ದೇವತೆಗಳು ಅಂತಲೂ ಅರ್ಥ. ಹೀಗೆ ಶಬ್ದ ಪ್ರಮಾಣ ಗ್ರಂಥವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಇದು ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಿರುವಂಥ ವಿಚಾರ. ಆದರೆ ಅಲ್ಲಿ ಸಾಧ್ಯ ಅನ್ನೋ ಶಬ್ದ ಇಲ್ಲ. ಸಾಧ್ಯ ಅನ್ನೋ ಶಬ್ದ ದೇವತೆಗಳ ಗುಂಪನ್ನು ಹೇಳ್ತದೆ,
ಒಂದು ನಿರ್ದಿಷ್ಟ ದೇವತೆಗಳ ಗುಂಪನ್ನು ಹೇಳ್ತದೆ, ಸಾಧ್ಯ ಅನ್ನೋ ಹೆಸರಿದ್ದದ್ದು. ಮತ್ತು ಎಲ್ಲ ದೇವತೆಗಳನ್ನೂ ಹೇಳ್ತದೆ ಅಂತ ಆಚಾರ್ಯ ಅದೇನು ಹೇಳಲಿಲ್ಲ. ಆದರೆ ಹಾಗೆ ನಾವು ಅರ್ಥ ತಿಳ್ಕೊಂಡ್ರೆ ಚೆನ್ನಾಗಿರ್ತದೆ. ಅದಕ್ಕಾಗಿ ಅನೇಕ ವ್ಯಾಖ್ಯಾನಕಾರರು ಸಾಧ್ಯಾಹ ಅಂದರೆ ಎಲ್ಲ ದೇವತೆಗಳು ಅಂತಲೇ ಅರ್ಥ ಬರೆದಿದ್ದಾರೆ. ಅದ್ರ ಮುಂದೆ ಬರುವಂಥದ್ದು ಶೃಣ್ವೇ ವೀರ ಮುಗ್ರಂ ದಮಾಯನ್ ಅನ್ಯಮನ್ಯಮತಿ ನೀನೀಯಮಾನಃ ಏಧಮಾನದ್ವಿಳು ಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ. ಇದು ಮಂತ್ರದ ಪೂರ್ಣ ಪಾಠ. ಇದು ಕೂಡ ಋಗ್ವೇದದಲ್ಲಿ ಬಂದಿರುವಂಥ ಮಂತ್ರ. ಇಲ್ಲಿ ವೀರಹ ಅಂತ ಶಬ್ದ ಇದೆಯಲ್ಲ, ಶೃಣ್ವೇ ವೀರಹ ಅಂತ ಅದರ ಅರ್ಥ. ವೀರಹ ಆರಬ್ಧಾಂತಗಾಮಿ, ಯಾವ ಕೆಲಸವನ್ನು ಮಾಡಬೇಕು ಅಂತ ಆಲೋಚಿಸಿ ತೊಡಗಿದ್ದಾನೋ ಅದನ್ನು ಮಾಡಿಯೇ ಮುಗಿಸುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಂತಹ ಈ ಭಗವಂತ ಈ ಉಗ್ರಂ ಅಂದರೆ ಪ್ರತಿಯೊಂದು ದುಷ್ಟ ದೈತ್ಯರನ್ನು ಕೂಡ ದಮಾಯನ್ ನಾಶಪಡಿಸ್ತಾ, ಅನ್ಯಮನ್ಯ ಮತಿ ನೇನೀಯಮಾನಃ, ಇನ್ನು ಸಾತ್ವಿಕರಾದವರು ಭಿನ್ನರಾದವರು ಯಾರಿದ್ದಾರೆ, ತಾಮಸರಿಗಿಂತ ಭಿನ್ನರಾದವರು, ಅವರನ್ನು ಅತಿ ನೇನೀಯಮಾನಃ ಮೇಲಕ್ಕೆ ಎಬ್ಬಿಸ್ತಾನೆ. ವಿಷ ಇಂದ್ರೋ ಮನುಷ್ಯಾನ್ ಚೋಷ್ಕೂಯತೆ, ಇನ್ನು ರಾಜಸರಾದಂಥವ್ರು ಯಾರಿದ್ದಾರೆ ಅವರನ್ನು ಚೋಷ್ಕೂಯತೆ, ಅದೇ ಸಂಸಾರದಲ್ಲೇ ತಿರುಗಾಡಿಸ್ತಾನೆ. ಏಧಮಾನದ್ಬಿಟ್, ಅವನನ್ನು ಏಧಮಾನದ್ಬಿಟ್, ಯಾರು ಪ್ರತಿಯೊಬ್ಬ ಸಾಧಕನು ಕೂಡ ಸಾತ್ವಿಕನೇ ಆಗಲಿ ರಾಜಸನೇ ಆಗಲಿ ತಾಮಸನೇ ಆಗಲಿ ತನ್ನ ಸ್ಥಾನದಲ್ಲಿರಬೇಕು. ಆತ ಒಂದಿಂಚು ಮೇಲೆ ಹೋಗುವಂತಿಲ್ಲ, ಒಂದಿಂಚು ಕೆಳಗೆ ಬರುವಂತನೂ ಇಲ್ಲ. ಆದ್ದರಿಂದ ಏಧಮಾನರು, ಯೋಗ್ಯತೆಗೆ ಮೀರಿ ಯಾರಾದರೂ ಏನಾದರೂ ಮಾಡಿದರೆ ಅವರನ್ನು ಭಗವಂತ ಸಹಿಸುವುದಿಲ್ಲ ಅಂತ ಅದರ ತಾತ್ಪರ್ಯ. ಅಂಥ ಭಗವಂತನನ್ನು ಕುರಿತು ಶೃಣ್ವೇ, ನಾನು ಕೇಳಿದ್ದೇನೆ ಅಂತ ಹೀಗೆ ಕೇಳಿ ಬರ್ತಾ ಇದೆ. ಶೃಣ್ವೇ ಅನ್ನೋದಕ್ಕೆ ನಾನು ಕೇಳಿದ್ದೇನೆ ಅಂತ ಅರ್ಥ ಹೇಳಿದೆ. ಶೃಣ್ವೇ ಅಂತ ಅನ್ನೋದು ಪ್ರಾಯ ಕರ್ಮಣಿ ಪ್ರಯೋಗ ಇದ್ದಿರಬೇಕು. ಶೂಯತೆ, ಭಗವಂತ ಹೀಗೆ ಕೇಳಿ ಬರ್ತಾನೆ, ವೀರಹ ಶೂಯತೆ ಅಂತ ಎಲ್ಲರೂ ಕೂಡ ಅರ್ಥ ಮಾಡಿದ್ದಾರೆ. ಇರ್ಬೋದು, ಕರ್ಮಣಿ ಪ್ರಯೋಗವೇ ಇದ್ದಿರಬಹುದು, ನಾನೇ ಅದನ್ನು ತಪ್ಪಾಗಿ ಹೇಳಿರಬಹುದು. ಇಲ್ಲಿ ಸಾತ್ವಿಕರಿಗೆ ರಾಜಸರಿಗೆ ತಾಮಸರಿಗೆ ಭಿನ್ನ ಭಿನ್ನವಾದ ಗತಿಗಳನ್ನೇ ಹೇಳಿರುವುದರಿಂದ ಅವರೆಲ್ಲರೂ ಪರಸ್ಪರ ಭಿನ್ನರು. ಮತ್ತು ಅವರಿಗೆ ಅಂಥ ಗತಿಯನ್ನು ಕೊಡುವುದರಿಂದ ಭಗವಂತನೂ ಕೂಡ ಭಿನ್ನ ಅಂತ ಹೀಗೆ ನಮಗೆ ಸ್ಪಷ್ಟವಾಗಿ ಜೀವ ಈಶ್ವರ ಭೇದ, ಜೀವರಲ್ಲಿ ಭೇದ, ಇದೆಲ್ಲವೂ ಕೂಡ ಗೊತ್ತಾಗ್ತದೆ ಅಂತ ಅದರ ತಾತ್ಪರ್ಯ. ಇತ್ಯಾದಿ ಇಲ್ಲಿಯವರೆಗೆ ಅವರು ಏನು ಆಚಾರ್ಯರು ಆ ವಾಕ್ಯವನ್ನು ಉದ್ಧರಿಸಿದ್ದಾರೆ ಅದೆಲ್ಲವನ್ನು ಕೂಡ ನೋಡಿದ್ದೇವೆ. ಅದರ ಮುಂದೆ ಮತ್ತೆ ಮಗ್ನಸ್ಯ ಹಿ ಪರೇ ಜ್ಞಾನೇ ಕಿಮ್ನ ದುಃಖತರಂ ಭವೇತ್ ಇತ್ಯಾದಿ ಮಾತಿನಿಂದ ಮತ್ತಷ್ಟು ಮಾತುಗಳನ್ನು ಆಚಾರ್ಯ ಉದ್ಧರಿಸ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.